ಸಿದ್ದರಾಮಯ್ಯನವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಆರೋಪ ಅವ್ರ ಮೇಲೆ ಯಾಕೆ? ಅವ್ರು ಮಾಡಿರುವಂಥ ತಪ್ಪಾದ್ರೂ ಏನು ಅಂತ? ಈಗ ಅವರು ಖುದ್ದಾಗಿ ಅಂತಂದ್ರೆ ಅವರ ಧರ್ಮಪತ್ನಿಗೆ 14 ಸೈಟು ಕೊಟ್ಟಿದ್ದಾರೆ. ನಿಮಗೆ ಅರ್ಥ ಆಗ್ಬೇಕಾದ್ರೆ ಸಿಂಪಲ್ ಲಾಜಿಕಲ್ ನಾವು ಬೆಂಗಳೂರಿನವ್ರು ಹೇಳ್ಬೇಕಾದ್ರೆ, ಈಗ ಹೊಸಕೋಟೆಯಲ್ಲಿ ಅಕ್ವೈರ್ ಆಗಿದೆಯಪ್ಪ ನಮ್ಮ ಜಮೀನು, ಅದಕ್ಕೆ ನೀವು ಎಲ್ಲಿ ಕೊಡ್ತೀರಾ ಸೈಟು? ಸದಾಶಿವನಗರಲ್ಲಿ ಕೊಡ್ತೀರಾ? ಹೊಸಕೋಟೆಯಲ್ಲಿ ಕೊಡ್ಬೋದಪ್ಪ. ಹೊಸಕೋಟೆ ದಾಟರೆ ಇನ್ನು ಸ್ವಲ್ಪ ಈ ಕಡೆಗೆ ಕೃಷ್ಣಾಜಪುರದಲ್ಲಿ ಕೊಡ್ಬೋದಪ್ಪ. ಯಾವುದೇ ನೀವು ಸದಾಶಿವನವ್ರು ಕೊಡ್ತೀರಾ ಅನ್ನೋದು ಒಂದು. ಈಗ ಇದರಲ್ಲಿ ಮೂಲಭೂತವಾಗಿ ನಮಗೆ ಎರಡು ವಿಷಯಗಳನ್ನು ಹೇಳ್ತೀನಿ, ನಿಮ್ಮ ವೀಕ್ಷಕರಿಗೆ ಅದು ಅರ್ಥ ಆಗುತ್ತೆ. 2004ರಲ್ಲಿ ಈ ಜಮೀನು ಕೃಷಿ ಜಮೀನನ್ನು ಮಾರಾಟ ಆಗ್ತದೆ. ದೇವರಾಜ್ ಅನ್ನೋರು ಮಾರಾಟ ಮಾಡ್ತಾರೆ. ಯಾರಿಗೆ? ಸಿದ್ದರಾಮಯ್ಯನವ್ರ ಬಾಮೈದನಿಗೆ. ಕೃಷಿ ಭೂಮಿ ಮಾರಾಟ ಮಾಡಿದಾಗ ಅಲ್ಲಿ ಕೃಷಿ ಭೂಮಿ ಇರಬೇಕಲ್ಲ, ಇಲ್ಲದಿದ್ದರೆ ನೀನು ಮಾರಾಟ ಮಾಡಿರೋದು ಯಾವ ಭೂಮಿ ಅಂತ ಕೇಳಬೇಕು. ಅಲ್ಲಿ ಈ ಕೆಸರೆ ಗ್ರಾಮದ 464 ಸರ್ವೆ ನಂಬರಲ್ಲಿ ಆಲ್ರೆಡಿ ಡೆವಲಪ್ ಆಗ್ಬಿಟ್ಟು ಮೂಡಾನವರು ಡೆವಲಪ್ ಮಾಡಿ ಸೈಟ್ಗಳು ಮಾಡಿ ಸೈಟ್ ಹಂಚ್ಬಿಟ್ಟಿದ್ದೀವಿ, ಹಂಚಾಗಿದೆ. ಈಗ ನೀವು ಇವರು ಎಲ್ಲರೂ ಸೈಟ್ ಓನರ್ಸು. ನಾನು ಮತ್ತು ಆ ಜಮೀನುಗಳನ್ನ ಎಲ್ಲ ಒಟ್ಟಾರೆ ಸೇರಿ ಅದು ಕೃಷಿ ಜಮೀನು ಅಂತೇಳಿ ಎಲ್ಲ ಮಾರ್ತಾಯಿದ್ದೀನಿ. ಅದು ಹೆಂಗಾಗ್ತದೆ? ಯಾವ ದೇಶದ ಕಾನೂನು? ಇಟ್ ಈಸ್ ಆ್ಯಬ್ಸಲ್ಯೂಟ್ಲಿ ಪರ್ ಸೇ ಫ್ರಾಡಲೆಂಟ್. ಆ ಸೇಲ್ ಇಟ್ ಸೆಲ್ಫ್ ಇದು. ನಾನು ನನ್ನ ಹಕ್ಕನ್ನು ಇವತ್ತು ನನ್ನ ಸಂಪೂರ್ಣ ಹಕ್ಕನ್ನು ಬಿಟ್ಟು ಇದ್ದೀನಿ, ಮಾರಾಟ ಮಾಡಿ ಕೊಡ್ತಾಯಿದ್ದೀನಿ ಅಂತ ಯಾವ ಹಕ್ಕು ನಿನಗಿತ್ತು? ಅಲ್ಲಿ ಜನಕ್ಕೆ ಆಲ್ರೆಡಿ ಮಾರಾಟ ಆಗಿದೆಯಲ್ಲಪ್ಪ, ಸೈಟ್ಗಳು ಹಂಚ್ಬಿಟ್ಟಿದಾರಲ್ಲ. ಸೈಟ್ಗಳು ಹಂಚಿದ್ದಾಗ ನೀವು ಯಾವ ಹಕ್ಕಿದೆ ಅಂತ ನೀವು ಮಾಡ್ತೀರಾ? ಬೇರೆಯವ್ರದ್ದು ಸೈಟ್ಗಳಿದು, ಬೇರೆಯವ್ರ ಸೈಟ್ ಇದ್ದಾಗ ನೀವು ಹೆಂಗೆ ಮಾಡ್ತೀರಾ ಅನ್ನೋದು ಒಂದು ಪ್ರಶ್ನೆ. ಸೊ ಅದು ಒಂದು. ನೆಕ್ಸ್ಟ್ ಕನ್ವರ್ಷನ್ ಮಾಡ್ತಾರೆ. ಕನ್ವರ್ಷನ್ 2005ರಲ್ಲಿ ಮಾಡ್ತಾರೆ. ಯಾವ ಲ್ಯಾಂಡ್ ಕನ್ವರ್ಟ್ ಮಾಡ್ತಾರೆ? ಕೃಷಿ ಭೂಮಿನ. ಅಲ್ಲೆಲ್ಲಿತ್ತು ಕೃಷಿ ಭೂಮಿ? ಅದನ್ನು ತಹಸೀಲ್ದಾರ್ ಹೋಗಿ ಮಾಡ್ತಾನಂತೆ, ಇನ್ಸ್ಪೆಕ್ಷನ್ ಮಾಡಿದಂತೆ ಕೊಡ್ಬೋದು ಅಂತ ಹೇಳ್ತಾನೆ. ಸ್ಪಾಟ್ ಇನ್ಸ್ಪೆಕ್ಷನ್ ಅದೆಲ್ಲ ಆಯಿತು. ಕೃಷಿ ಭೂಮಿ ನನಗೆ ಕನ್ವರ್ಟ್ ಆಗಿಬಿಟ್ಟಿದೆಯಲ್ಲ, ಡೆವಲಪ್ ಆಗಿಬಿಟ್ಟಿದೆಯಲ್ಲ. ಡೆವಲಪ್ ಆಗಿ ಆಲ್ರೆಡಿ ಸೈಟ್ಗಳೆಲ್ಲ ಹಂಚ್ಬಿಟ್ಟವ್ರೆ. ಸೈಟೆಲ್ಲ ಹಂಚಿದ ಮೇಲೆ ನೀನು ಹೆಂಗೆ ಇದು ಮಾಡ್ತೀರಾ ಅಂತ, ಕೃಷಿ ಭೂಮಿ ಅಂತ ನೀವು ಕನ್ವರ್ಷನ್ ಮಾಡ್ತೀರಾ? DC ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರಂತೆ. ಅದೇನು ಕಾಣಿಸ್ಬಿಡ್ತಾವಲ್ಲ, ಅಲ್ಲಿ ರೋಡ್ಗಳು ಮಾಡವ್ರೆ, ಪಾರ್ಕ್ಗಳು ಮಾಡವ್ರೆ, ಸೈಟ್ಗಳು ಮಾಡವ್ರೆ, ಎಲ್ಲ ಮಾರ್ಬಿಟ್ಟವ್ರೆ, ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟವ್ರೆ. ಅದಾದಮೇಲೆ ನೀವು ಹೋಗ್ಬಿಟ್ಟು ನೋಡ್ಬಿಟ್ರಾ? ಸೊ ಇದು ಯಾರ ಪ್ರಭಾವದಿಂದ ಮಾಡಿದ್ರು ಅನ್ನೋದು ಬರ್ತದೆ. ಆ ಪ್ರಭಾವ ಯಾರು ಬಳಸಿರ್ಬೋದು? ಯಾಕೆಂದರೆ ಅಲ್ಟಿಮೇಟ್ಲಿ ಯಾರಿಗೆ ಈ ಫಲಾನುಭವಿಗಳು ಯಾರು, ಈ ಅಕ್ರಮದ ಫಲಾನುಭವಿ ಯಾರು ಅಂತ ನೋಡಿದಾಗ ಮುಖ್ಯಮಂತ್ರಿ ಅವ್ರ ಕುಟುಂಬ. ಅದು ಭ್ರಷ್ಟಾಚಾರ ನಿಗದಿ ಇದೆಯಲ್ಲ ಆ್ಯಕ್ಟು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಅಡಿ ಬರ್ತದೆ. ಅದರಡಿ ನಾವು ಕೇಸ್ ಫೈಲ್ ಮಾಡಿದ್ದೀವಿ.